ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ನೇತೃತ್ವದ ಸನಾತನ ಸಂತ ನಿಯೋಗ ದೆಹಲಿಗೆ ತೆರಳಿ ಕೇಂದ್ರ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿದೆ. ಭೇಟಿ ವೇಳೆ ಧರ್ಮಸ್ಥಳ ಪ್ರಕರಣದ ಕುರಿತು ಅಮಿತ್ ಶಾ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಧರ್ಮಸ್ಥಳ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ಬಗ್ಗೆ ನಮಗೆ ಆಕ್ಷೇಪವಿಲ್ಲ. ಆದರೆ ಧರ್ಮಸ್ಥಳ ವಿರುದ್ಧ ಆಗ್ತಿರುವ ಷಡ್ಯಂತ್ರ ಹೊರಬರಬೇಕೆಂದು ಸ್ವಾಮೀಜಿಗಳು ಆಗ್ರಹಿಸಿದ್ದಾರೆ. ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರದ ಕುರಿತು ಸ್ವಾಮೀಜಿಗಳು ಅಮಿತ್ ಶಾಗೆ ಮಾಹಿತಿ ನೀಡಿದ್ದಾರೆ. ಬಾಹುಬಲಿ ಬೆಟ್ಟ ತಲುಪಿದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳ ಮಾತ್ರವಲ್ಲದೆ ಬೇರೆ ಕ್ಷೇತ್ರದ ಅಪಪ್ರಚಾರದ ಬಗ್ಗೆಯೂ ಸ್ವಾಮೀಜಿಗಳು ಮಾಹಿತಿ ನೀಡಿದ್ದಾರೆ. ಶಬರಿಮಲೆ, ತಿರುಪತಿ ಬಳಿಕ ಧರ್ಮಸ್ಥಳ ಟಾರ್ಗೆಟ್ ಮಾಡಲಾಗಿದೆ ಎಂದಿರುವ ಸ್ವಾಮೀಜಿಗಳ ನಿಯೋಗ ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸಲು ಮನವಿ ಮಾಡಿದೆ. ಸ್ವಾಮೀಜಿಗಳ ನಿಯೋಗದಿಂದ ಗೃಹ ಸಚಿವ ಅಮಿತ್ ಶಾ ಭೇಟಿ ಮಾಡಿದ್ದನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಕೆ ಮಾಡಿದ್ದಾರೆ. ತನ್ನ ಜಾತಿಗೆ ಮಾಡಲಾರದವ ಧರ್ಮಸ್ಥಳದ ಬಗ್ಗೆ ಏನ್ ಮಾತಾಡೋದು ಅಂತ ವಚನಾನಂದ ಸ್ವಾಮೀಜಿ ವಿರುದ್ಧ ಏಕವಚನದಲ್ಲೇ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಜೈನ ಧರ್ಮದವರಿದ್ರೆ ಸರಿ, ವಚನಾನಂದಕ್ಕಿಂತ ಏನೋ ಯಾರು ಒಳ್ಳೆ ಶ್ರೇಷ್ಠರಿದ್ರೆ ಅವ್ರ ಬಗ್ಗೆನ ಪ್ರತಿಕ್ರಿಯೆ ಕೊಡ್ತೀನಿ. ವಚನಾನಂದ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡೋದು? ತನ್ನ ಜಾತಿಗೆ ಅದು ಮಾಡಲಾರ್ದವ ಇನ್ನೇನು ಇದ್ರ ಬಗ್ಗೆ ಎನ್ಐ ಬಗ್ಗೆ ಮಾತಾಡೋಂಥದ್ದು ಸುಮ್ಮನೆ ನಾಟಕ. ಎಲ್ಲ ಸ್ವತಃ ಪಂಚಮಸಾಲಿ ಸಮಾಜನೆಗೆ ದಿವಾಳಿಯಾಗಿ ಹೋಗಿದೆ ಹೆಸರು. ಈಗ ಹಿಂದೂ ಧರ್ಮ, ಸನಾತನ ಧರ್ಮ ಮತ್ತೆ ಹೊಸ ನಾಟಕ ಕಂಪನಿ ಹಚ್ಚಾರೆ. ಇನ್ನು ದೆಹಲಿಗೆ ವಚನಾನಂದ ಸ್ವಾಮೀಜಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅಂದ್ರೆ ಇದು ವಿಜಯೇಂದ್ರ ಕಂಪನಿ ಅಂತ ಅನಿಸುತ್ತದೆ ಎಂದು ಯತ್ನಾಳ್ ಹೇಳಿದ್ದಾರೆ. ಬೆಂಗಳೂರಿನ ಹುಲ್ಲಹಳ್ಳಿಯಲ್ಲಿ ಇರುವ ಯೂಟ್ಯೂಬರ್ ಸಮೀರ್ ಮನೆ ಮೇಲೆ ಬೆಳ್ತಂಗಡಿ ಪೊಲೀಸರು ದಾಳಿ ನಡೆಸಿದ್ದಾರೆ. ವಿಚಾರಣೆಗೆ ಬರುವಂತೆ ಸಮೀರ್ಗೆ ಸೂಚನೆ ನೀಡಿದ್ದ ಪೊಲೀಸರು ಲ್ಯಾಪ್ಟಾಪ್, ಕಂಪ್ಯೂಟರ್ ಅನ್ನ ಸಹ ತರೋದಕ್ಕೆ ಹೇಳಿದ್ರು. ಆದರೆ ಸಮೀರ್ ವಿಚಾರಣೆಗೆ ಬಂದಿರಲಿಲ್ಲ. ಹೀಗಾಗಿ ಪೊಲೀಸರು ಸಮೀರ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಸೋಕೋ ಟೀಮ್ ಸಮೇತ ದಾಳಿ ನಡೆಸಿ ಎಐ ವಿಡಿಯೋ ಮಾಡಿದ್ದರ ಕುರಿತು ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ. ಮಹಜರು ಭಾಗವಾಗಿ ಎಂಡಿ ಸಮೀರ್ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಸಂಪೂರ್ಣ ಮಹಜರು ಪ್ರಕ್ರಿಯೆಯನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾರೆ. ಸಮೀರ್ ಮನೆಯಲ್ಲಿ ಇದ್ದ ಸಿಪಿಯು ಕ್ಯಾಮೆರಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹಜರು ವೇಳೆ ಸಮೀರ್ ಮನೆಯಲ್ಲೇ ಇದ್ದ ಗಿರೀಶ್ ಮಟ್ಟಣ್ಣನವರ್ ಸಮೀರ್ ವಿರುದ್ಧ ಅಪಪ್ರಚಾರದ ಪ್ರಕರಣ ದಾಖಲಾಗಿಲ್ಲ ಎಂದಿದ್ದಾರೆ. ವಿಡಿಯೋ ನೋಡಿ ಸಮೀರ್ ನೀಡಿದ್ದ ಹೇಳಿಕೆ ಮೇಲೆ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಎಂದಿದ್ದಾರೆ. ಎಸ್ಐಟಿ ಉದಯ್ ಕುಮಾರ್ ಜೈನ್ ಅವರನ್ನ ಸೌಜನ್ಯ ಪ್ರಕರಣದ ಕುರಿತಾಗಿ ವಿಚಾರಣೆ ನಡೆಸಿಲ್ಲ. ಎಸ್ಐಟಿ ಸೌಜನ್ಯ ಕೇಸ್ ತನಿಖೆಗೆ ಇನ್ನೂ ಹಾಕಿಯೇ ಇಲ್ಲ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ನ್ಯಾಯಾಲಯಕ್ಕೆ ಹೇಳಿಕೆ ನೀಡುವಾಗ ಚಿನ್ನಯ್ಯ, ಉದಯ್ ಜೈನ್ ಸೇರಿ ಹಲವರ ಹೆಸರು ಉಲ್ಲೇಖಿಸಿದ್ದ. ಮೃತದೇಹಗಳನ್ನು ಹುಟ್ಟುಹಾಕಲು ಸೂಚನೆ ನೀಡುವುದು ಮತ್ತು ಕೊಲೆಯಾದ ಮಹಿಳೆಯರ ಬಗ್ಗೆ ಇವರಿಗೆಲ್ಲ ಮಾಹಿತಿ ಇದೆ ಅಂತ ಹೇಳಿದ್ದ. ಹೀಗಾಗಿ ಚಿನ್ನಯ್ಯನ ಹೇಳಿಕೆ ಆಧರಿಸಿ ಎಸ್ಐಟಿ ಉದಯ್ ಕುಮಾರ್ ಜೈನ್ನ ವಿಚಾರಣೆ ನಡೆಸಿದೆ. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿರೋ ಉದಯ್, ಸೌಜನ್ಯ ವಿಚಾರವಾಗಿ ಮತ್ತು ಚಿನ್ನಯ್ಯನ ಬಗ್ಗೆ ಏನೂ ಕೇಳಲಿಲ್ಲ. ಧರ್ಮಸ್ಥಳ ಸುತ್ತಮುತ್ತ ಹೆಣಗಳು ಹೂತಿರೋ ಬಗ್ಗೆ ಕೇಳಿದ್ರು. ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿದೆ ಎಂದಿದ್ದಾರೆ. ಸೌಜನ್ಯ ಮನೆಯವರು ಮಾಡಿದ್ದಂತ ನಿಮ್ಮ ಎಲ್ಲ ಆರೋಪನ ಮಾಡಿದ್ರು. ಎಸ್ಐಟಿ ಏನಾದ್ರು ಆ ವಿಚಾರವಾಗಿ ಏನಾದ್ರು ಕೇಳಿದ್ರ ನಿನ್ನೆ? ಇಲ್ಲ, ಏನು ಕೇಳಲಿಲ್ಲ. ಅಲ್ಲಿ ಆಟದಲ್ಲಿ ಬಾಡಿಗೆ ಮಾಡುವಾಗ ಹೀಗೀಗೆ ಎಲ್ಲಿಯಾದರೂ ಒಂದು ಸತ್ತ ಹೆಣಗಳು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಉಂಟಾ ಅದೆಲ್ಲ ಕೇಳಿದ್ರು. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಚಿನ್ನಯ್ಯ ಏನಾದರೂ ನಿಮಗೆ ಪರಿಚಯ ಇದ್ದ ಅಂತ ಏನಾದ್ರು ಕೇಳಿದ್ರ? ಅಂದ್ರೆ ನೀವು ಚಿನ್ನಯ್ಯನ ನೋಡಿದ್ರ, ಈ ಥರದ ಏನಾದ್ರು ಕೇಳಿದ್ರ? ಇಲ್ಲ, ಅದನ್ನು ಕೇಳಿಲ್ಲ. ಕೇಂದ್ರ ಸರ್ಕಾರ ಜಿಎಸ್ಟಿ ಪರಿಷ್ಕರಣೆ ಮೂಲಕ ದೇಶದ ಜನರಿಗೆ ತೆರಿಗೆ ಹೊರೆಯನ್ನ ತಗ್ಗಿಸುವ ನಿರ್ಧಾರವನ್ನ ಕೈಗೊಂಡಿದೆ. ನಿತ್ಯ ಬಳಕೆ ವಸ್ತುಗಳು, ಕೃಷಿ ಬಳಕೆ ವಸ್ತುಗಳು, ಆಹಾರ, ಆರೋಗ್ಯ ಕ್ಷೇತ್ರದ ವಸ್ತುಗಳ ಮೇಲಿನ ಜಿಎಸ್ಟಿಯನ್ನ ಗಣನೀಯವಾಗಿ ಇಳಿಸಲಾಗಿದೆ. ಕೇಂದ್ರ ಸರ್ಕಾರ ಆರೋಗ್ಯ ವಿಮೆ, ಮರು ವಿಮೆ ಮೇಲಿನ ಜಿಎಸ್ಟಿಯನ್ನ ಸಂಪೂರ್ಣವಾಗಿ ರದ್ದು ಮಾಡಿ ಅತಿ ದೊಡ್ಡ ರಿಲೀಫ್ ನೀಡಿದೆ. ಕ್ಯಾನ್ಸರ್, ಅಪರೂಪದ ಮತ್ತು ಇತರೆ ತೀವ್ರ ದೀರ್ಘಕಾಲದ ಕಾಯಿಲೆಗಳಿಗೆ ಬಳಸುವ 33 ಜೀವ ಉಳಿಸುವ ಔಷಧಗಳ ಮೇಲಿನ ಜಿಎಸ್ಟಿಯನ್ನ 12% ನಿಂದ ಶೂನ್ಯಕ್ಕೆ ಇಳಿಸಿದೆ.
ಇತರೆ ಎಲ್ಲ ಔಷಧಗಳ ಮೇಲಿನ ಜಿಎಸ್ಟಿಯನ್ನ 12% 5% ಇಳಿಸಿದೆ. ವಿದ್ಯಾರ್ಥಿಗಳು ಬಳಸುವ ನಕಾಶೆ, ಚಾರ್ಟ್, ಗ್ಲೋಬ್, ಪೆನ್ಸಿಲ್, ಶಾರ್ಪ್ನರ್, ಕ್ರಯೋನ್, ನೋಟ್ಬುಕ್ಸ್ ಮೇಲಿನ ಜಿಎಸ್ಟಿಯನ್ನ 12% 0% ಇಳಿಸಲಾಗಿದೆ. ಎರೇಸರ್ ಮೇಲಿನ ಜಿಎಸ್ಟಿಯನ್ನ 5% 0% ಇಳಿಸಲಾಗಿದೆ. ಕೇಂದ್ರ ಸರ್ಕಾರ ಜಿಎಸ್ಟಿ ಹೊರೆ ಕಡಿಮೆ ಮಾಡಿರೋದನ್ನ ರಾಜ್ಯದ ಜನ ಸ್ವಾಗತಿಸಿದ್ದಾರೆ. ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಕಡಿತದಿಂದ ಬಡ ಮಧ್ಯಮ ವರ್ಗದ ಕುಟುಂಬಗಳಿಗೆ ಬಹಳ ಅನುಕೂಲ ಆಗುತ್ತೆ ಎಂದಿದ್ದಾರೆ. ರೇಟ್ಗಳು ಕಡಿಮೆ ಆಗ್ತದೆ, ಜನಗಳಿಗೆ ಎಲ್ಲ ಸೌಕರ್ಯವಾಗ್ತದೆ, ತಗೊಳ್ಳೋದಕ್ಕೆ ಸೌಕರ್ಯ ಆಗುತ್ತೆ, ನಮಗೆ ಮಾರಕ್ಕೂ ಸೌಕರ್ಯ ಆಗುತ್ತೆ, ಎಲ್ಲ ಥರದಲ್ಲೂ ಹಣದ ಉಬ್ಬರ ಕಡಿಮೆ ಆಗ್ತದೆ, ಇದರಿಂದ ಸೌಕರ್ಯ ಜಾಸ್ತಿ ಆಗುತ್ತೆ. ಗೃಹ ಬಳಕೆ, ದಿನಬಳಕೆ ವಸ್ತುಗಳು, ಹಾಲು ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಕಡಿಮೆ ಮಾಡೋದಕ್ಕೆ ಗೃಹಿಣಿಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಪನ್ನೀರ್ ಇರ್ಬೋದು, ತುಪ್ಪ ಇರ್ಬೋದು, ದಿನಬಳಕೆ ಆಗುವಂಥ ಹಾಲಿನ ಉತ್ಪನ್ನಗಳು ಮತ್ತು ಔಷಧಿಗಳು ಕೆಲವೊಂದಿಷ್ಟು ಅವುಗಳನ್ನೆಲ್ಲ ಝೀರೋ ಇದಕ್ಕೆ ಮತ್ತು ಜೀವ ವಿಮಾ, ವೈದ್ಯಕೀಯ ವಿಮಾ ಇರ್ಬೋದು, ಜೀವ ವಿಮಾ ಇರ್ಬೋದು, ಅವುಗಳನ್ನು ಕೂಡ ಝೀರೋ ಒಂದು GSTಗೆ ತೊಗೊಂಡು ಬಂದಿದ್ದಾರೆ. ಜಿಎಸ್ಟಿ ಪರಿಷ್ಕರಣೆ ಬೆನ್ನಲ್ಲೇ ಗುರುವಾರ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ 150 ಪಾಯಿಂಟ್ ಏರಿಕೆಯಾಗಿದೆ. ನಿಫ್ಟಿ 50 ಪಾಯಿಂಟ್ ಏರಿಕೆ ಕಂಡಿದೆ. ಜಿಎಸ್ಟಿ ಪರಿಷ್ಕರಣೆಯಿಂದ ರಾಜ್ಯಗಳಿಗೆ ಆಗುವ ನಷ್ಟಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ನೀಡಬೇಕು ಅಂತ ಬಿಜೆಪಿಯೇತರ ಆಡಳಿತದ ರಾಜ್ಯಗಳು ಆಗ್ರಹಿಸಿವೆ. ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಕೇರಳ, ಪಂಜಾಬ್, ಪಶ್ಚಿಮ ಬಂಗಾಳ ಸೇರಿದಂತೆ 8 ರಾಜ್ಯಗಳು ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ನಷ್ಟದ ಬಗ್ಗೆ ಪ್ರಸ್ತಾಪಿಸಿವೆ. ಜಿಎಸ್ಟಿ ಪರಿಷ್ಕರಣೆಯಿಂದ ಆದಾಯ ಕುಂಠಿತವಾಗುವ ಬಗ್ಗೆ ರಾಜ್ಯಗಳು ಕಳವಳ ವ್ಯಕ್ತಪಡಿಸಿವೆ. ರಾಜ್ಯದ ಆದಾಯಕ್ಕೆ ಕೇಂದ್ರ ಸರ್ಕಾರ ರಕ್ಷಣೆ ನೀಡಬೇಕು. ಜಿಎಸ್ಟಿ ಸರಳೀಕರಣದಿಂದ ಕಂಪನಿಗಳಿಗೆ ಲಾಭ ಆಗಬಾರದು. ಜಿಎಸ್ಟಿ ಸರಳೀಕರಣದ ಲಾಭ ನೇರವಾಗಿ ಗ್ರಾಹಕರಿಗೆ ತಲುಪಬೇಕು. ಆದಾಯದ ಕೊರತೆ ಎದುರಿಸದಂತೆ ನೋಡಿಕೊಳ್ಳುವುದಕ್ಕೆ ಪರಿಹಾರ ನೀಡಿ ಅಂತ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಬಿಜೆಪಿಯೇತರ ಆಡಳಿತದ ರಾಜ್ಯಗಳು ಆಗ್ರಹಿಸಿವೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವೊಂದನ್ನ ಮಾಡಿದೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವಂತೆ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡುವುದಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಮತಪತ್ರದ ಚುನಾವಣೆಯನ್ನು ಮಾಡೋದಕ್ಕೆ ಶಿಫಾರಸು ಮಾಡಬೇಕು ಅಂಥೇಳಿ ರಾಜ್ಯ ಸಚಿವ ಸಂಪುಟ ನಿರ್ಣಯ ಮಾಡಿತು. ಇದರ ಜೊತೆಗೆ ರಾಜ್ಯ ಚುನಾವಣಾ ಆಯೋಗವೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮತದಾರರ ಪಟ್ಟಿ ಸಿದ್ಧಪಡಿಸುವುದಕ್ಕೆ ಅಗತ್ಯ ಕಾನೂನು ತಿದ್ದುಪಡಿ ತರುವುದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ನೀಡಿದೆ. ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಕನಕಪುರ ತಾಲೂಕಿನ ರಾಯಸಂದ್ರ ಗ್ರಾಮದಲ್ಲಿ ಹೊಸ ಮೆಡಿಕಲ್ ಕಾಲೇಜು ಸ್ಥಾಪಿಸುವುದಕ್ಕೆ ಸಂಪುಟ ಅಸ್ತು ಎಂದಿದೆ. ಇದಕ್ಕಾಗಿ 65 ಕೋಟಿ ರೂಪಾಯಿ ವೆಚ್ಚದಲ್ಲಿ 25 ಎಕರೆ ಜಮೀನು ಖರೀದಿಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ. ಇದಲ್ಲದೆ ಬಿಬಿಎಂಪಿ 40% ಹಗರಣದ ಬಗ್ಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ಸಂಪುಟದಲ್ಲಿ ಸ್ವೀಕರಿಸಿದ್ದೇವೆ ಅಂತ ಸಚಿವ HK ಪಾಟೀಲ್ ಹೇಳಿದ್ದಾರೆ. ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಸೆಪ್ಟೆಂಬರ್ 22ರಂದು ಉದ್ಘಾಟನೆಯಾಗಲಿರುವ ದಸರಾಗೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮೈಸೂರು ಜಿಲ್ಲಾಡಳಿತ ಅಧಿಕೃತ ಆಹ್ವಾನ ಕೊಟ್ಟಿದೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ, ಡಿಸಿ ಲಕ್ಷ್ಮೀಕಾಂತ ರೆಡ್ಡಿ ಒಳಗೊಂಡ ಸಮಿತಿ ಆಹ್ವಾನ ನೀಡಿದೆ. ಮುಡಾ ಕೇಸ್ ಸಂಬಂಧ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಸೈಟ್ ಹಂಚಿಕೆ ಕೇಸ್ ತನಿಖೆಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಏಕಸದಸ್ಯ ಪೀಠ ರಾಜ್ಯಪಾಲರ ಕ್ರಮ ಎತ್ತಿ ಹಿಡಿದಿತ್ತು. ಇದನ್ನು ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ವಿಚಾರಣೆಯನ್ನ ನವೆಂಬರ್ 2ನೇ ವಾರಕ್ಕೆ ಮುಂದೂಡಲಾಗಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಆರೋಪದಲ್ಲಿ ಬಂಧನದಲ್ಲಿರುವ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಮುಂದುವರೆದಿದೆ. ಸೆಪ್ಟೆಂಬರ್ 8ರವರೆಗೂ ಕಸ್ಟಡಿಗೆ ನೀಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿದೆ. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿ ಡಾಕ್ಟರ್ ಬಿಎನ್ ದಿನೇಶ್ ಆಯ್ಕೆಯಾಗುವ ಸಾಧ್ಯತೆ ಇದೆ. ಕೋರ್ಟ್ ಸೂಚನೆಯಂತೆ ಸೆಪ್ಟೆಂಬರ್ 11ರಂದು ನಿರ್ದೇಶಕರ ಘೋಷಣೆಯಾಗಲಿದೆ. 11 ಜನರ ಪೈಕಿ 10 ಜನರನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸಂದರ್ಶನ ನಡೆಸಿದ್ದಾರೆ. ಸೆಪ್ಟೆಂಬರ್ 10ರಂದು ಸರ್ಕಾರ ಕೋರ್ಟ್ಗೆ ಮಾಹಿತಿ ನೀಡಲಿದೆ. ಗೋಬಿ ಐಸ್ ಕ್ರೀಂ ತಿನ್ನೋ ಆಸೆಯಿಂದ ಪೋರನೊಬ್ಬ ಕಿಡ್ನಾಪ್ ಕತೆ ಕಟ್ಟಿದ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. 5ನೇ ತರಗತಿಯ ಚಾಲಾಕಿ ಪೋರನ ಕತೆಗೆ ಪೋಷಕರು ದಂಗಾಗಿದ್ದಾರೆ. ಪರಿಚಯದವರೊಬ್ಬರು ಟ್ಯೂಷನ್ಗೆ ಬಂಕ್ ಹಾಕಿ ಗೋಬಿ ತಿಂತಾ ಇದ್ದ ಬಾಲಕನ ಫೋಟೋ ತೆಗೆದಿದ್ರು. ಇದನ್ನರಿತ ಬಾಲಕ ಅವರ ಬಳಿ ಬಂದು ತನ್ನನ್ನ ಕಾರ್ನಲ್ಲಿ ಬಂದ ಗುಂಪು ಅಪಹರಣ ಮಾಡಿರುವುದಾಗಿ ಹೇಳಿದ್ದ.
ಕೂಡಲೇ ಬಾಲಕನ ತಂದೆ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದು, ತನಿಖೆ ವೇಳೆ ಬಾಲಕ ಸತ್ಯ ಬಾಯ್ಬಿಟ್ಟಿದ್ದಾನೆ.